ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ತಯಾರಿಯನ್ನು ನಡೆಸಿದ್ದೀರೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಹುದ್ದೆಯನ್ನು ನೇರವಾಗಿ PUC ಪರ್ಸೆಂಟೇಜ್ ಆಧಾರದ ಮೇಲೆ ಅಪ್ಲಿಕೇಶನ್ ಹಾಕೋದ್ರ ಮೂಲಕ ನೇಮಕಾತಿಯನ್ನು ಮಾಡ್ಕೋತಾ ಇದ್ರು. ಅಂದರೆ PUCಯಲ್ಲಿ ಯಾರದು ಹೈಯೆಸ್ಟ್ ಪರ್ಸೆಂಟೇಜ್ ಇತ್ತೋ ಅವರು ನೇಮಕ ಆಗ್ತಾಯಿದ್ರು. ಆದರೆ ಇದೇ ಮೊದಲ ಬಾರಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡೋ ಮೂಲಕ ನೇರವಾಗಿ ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ. ಅಂದರೆ ಇಲ್ಲಿ PUC ಪರ್ಸೆಂಟೇಜ್ನ ಅವಶ್ಯಕತೆ ಇಲ್ಲ. ಕೇವಲ ನೀವು PUC ಮತ್ತು ಅದಕ್ಕೆ ಸಮನಾದಂತಹ ಒಂದು ವಿದ್ಯಾರ್ಹತೆಯನ್ನು ಹೊಂದಿದರೆ ಸಾಕು, ನೀವಿಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಎಕ್ಸಾಮನ್ನು ನೀವು ಅಟೆಂಡ್ ಮಾಡೋ ಮೂಲಕ ಎಕ್ಸಾಮ್ನಲ್ಲಿ ನೀವು ಗಳಿಸಿರೋ ಅಂಕಗಳ ಆಧಾರದ ಮೇಲೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಎಕ್ಸಾಮ್ಗೆ ಬಂದರೆ ಎಕ್ಸಾಮ್ನಲ್ಲಿ 2 ಪೇಪರ್ ಇರುತ್ತೆ. ಒಂದು GK ಪೇಪರು, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಅಂಥೇಳಿ. ಎಲ್ಲರೂ ಏನು ಮಾಡ್ತೀರಾ ಅಂದರೆ GK ಪೇಪರ್ಗೆ ತುಂಬಾ ಮಹತ್ವ ಕೊಟ್ಟು ಬರೀ GK ಅಥವಾ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳನ್ನೇ ಹಿಡ್ಕೊಂಡು ಓದ್ತಾ ಕೂರ್ತೀರ. ಅದೇ ನೀವು ಮಾಡೋದು ತಪ್ಪು. ಕಮ್ಯುನಿಕೇಷನ್ ಪೇಪರಲ್ಲಿ ಏನು 35 ಮಾರ್ಕ್ಸ್ ಕನ್ನಡ, 35 ಮಾರ್ಕ್ಸ್ ಇಂಗ್ಲೀಷ್ ಮತ್ತು 30 ಮಾರ್ಕ್ಸು ಕಂಪ್ಯೂಟರ್ ಇರುತ್ತೋ ಇದು ಅಷ್ಟು ಟಫ್ ಇಲ್ಲ. ನೀವು ಪ್ರಯತ್ನ ಪಟ್ಟರೆ ಇದರಲ್ಲಿ ನೀವು ಯಶಸ್ಸನ್ನು ಗಳಿಸ್ಬೋದು. 75+ ಸ್ಕೋರನ್ನು ಮಾಡಬಹುದು.